ಅವರಿಬ್ಬರೂ ಪ್ರೀತಿಸಿ ಮದುವೆಯಾಗಿದ್ದರು. ಅವರ ನಡುವೆ ಇದ್ದುದು ಅಂತಿಂತ ಪ್ರೀತಿಯಲ್ಲ, ಕಲ್ಲು ತುಂಬಿದ ಬೆಟ್ಟವೇ ಕರಗಿ ನೀರಾಗಿ ಹರಿಯಬಹುದು, ನೀಲಿಸಾಗರವೇ ಒಂದಾನೊಂದು ದಿನ ಆವಿಯಾಗಿ ಒಣಗಿ ಹೋಗಬಹುದು, ಆದರೆ ನಮ್ಮ ಪ್ರೀತಿ ಎಂದೆಂದಿಗೂ ಕರಗಲಾರದು, ಎಂದೆಂದಿಗೂ ಬತ್ತಲಾರದು ಎಂದು ಅವರಿಬ್ಬರೂ ನಂಬಿದ್ದರು. ಅಂತಹ ಅದಮ್ಯ ಪ್ರೀತಿಯ ಬೆಳಕಲ್ಲಿ ಅವರು ಬದುಕಿಗೆ ಪಾದಾರ್ಪಣೆ ಮಾಡಿದರು. ವಿದ್ಯಾರ್ಥಿ ಅವರಿಬ್ಬರೂ ಪ್ರೇಮದ ಉತ್ತುಂಗ ಸ್ಥಿತಿಯಲ್ಲಿದ್ದ ಆಗೊಂದು ದಿನ ಅವಳು ಅವನಿಗೆ ಸರಿರಾತ್ರಿಯಲ್ಲಿ ಕರೆ ಮಾಡಿ, ಚಿರು, ಯಾಕೋ ನಿದ್ದೇನೆ ಬರ್ತಾ ಇಲ್ಲ ಕಣೋ, ನಿನ್ನತ್ರ ಓಡೋಡಿ ಬಂದು ನಿನ್ನನ್ನ ಅಪ್ಪಿಕೊಂಡು ಮಲಗೋಣ ಅನ್ನಿಸ್ತಿದೆ ಎಂದಿದ್ದಳು. ಅವನು ಸುಮ್ಮನೆ ನಕ್ಕಿದ್ದ. ಅವನೊಂದು ಬಾರಿ ಬೆಳಕು ಹರಿಯುವ ಮುನ್ನವೇ ಅವಳಿಗೆ ಕಾಲ್ ಮಾಡಿದ್ದ. ಏನೋ ಇಷ್ಟು ಬೇಗ ಎದ್ದು ಬಿಟ್ಟಿದ್ದೀಯೇನೋ, ಇನ್ನೂ ಬೆಳಕೇಯಾಗಿಲ್ಲ, ಈಗಿನ್ನೂ 4 ಗಂಟೆ ಎಂದು ನಿದ್ರೆಯಲ್ಲಿಯೇ ಮೊಬೈಲ್ ಹಿಡಿದು ಕನವರಿಸಿದ್ದಳು. ಸೋನು, ಸ್ವಲ್ಪ ನಿನ್ನ ರೂಮಿನ ಕಿಟಕಿ ಹತ್ರ ಬಂದು ನೋಡು ಎಂದಿದ್ದನ್ನು ಕಂಡು ದಡಬಡಾಯಿಸಿ ಎದ್ದು ಕಿಟಕಿಯ ಪರದೆ ಸರಿಸಿ ನೋಡಿದ್ದಳು. ಅವನು ಅಲ್ಲಿಯೇ ಕೆಳಗೆ ರಸ್ತೆಯಲ್ಲಿ ರಾತ್ರಿಯುಡುಗೆಯಲ್ಲಿ ಬೈಕಿನ ಮೇಲೆ ಕುಳಿತಿದ್ದ. ಇವಳಿಗೆ ಹೃದಯ ತುಂಬಿ ಬಂದಿತು. ಪ್ಲೀಸ್ ಹೊರಟೋಗೋ, ಬೆಳಿಗ್ಗೆ ಸಿಗ್ತೀನಿ ಪ್ಲೀಸ್ ಎಂದು ಬೇಡಿಕೊಂಡಿದ್ದಳು. ಅವನು ಕಿಟಕಿಯಲ್ಲಿ ಅವಳ ಮುಖ ಕಂಡು ಸಂತೃಪ್ತನಾಗಿ ಹೊರಟು ಹೋಗಿದ್ದ. ಅವೆಲ್ಲವೂ ಅವರಿಬ್ಬರಿಗೂ ಆಗಾಗ ನೆನಪಾಗುತ್ತಿರುತ್ತವೆ. ಇಬ್ಬರೂ ಈಗ ಒಟ್ಟಿಗೆ ಬದುಕುತ್ತಿದ್ದೇವೆ. ನಮ್ಮ ಪ್ರೀತಿ ಸಾಕಾರವಾಗಿದೆ. ಆದರೆ ಯಾವಾಗಲೂ ಸನಿಹವನ್ನೇ ಬಯಸುತ್ತಿದ್ದ ಆಗಿನ ಪ್ರೀತಿಯ ಥ್ರಿಲ್ ಮಾಯವಾಯಿತೆಂದು ಎಷ್ಟೇ ಯೋಚಿಸಿದರೂ ಅವರಿಗೆ ತಿಳಿಯುತ್ತಿಲ್ಲ. ಅವರ ನಿಷ್ಕಲ್ಮಶ ಪ್ರೇಮಕ್ಕೆ ಜಗತ್ತಿನಲ್ಲಿ ಯಾವುದೂ ಮತ್ತು ಯಾರೂ ಅಡ್ಡಿಯಾಗಿರಲಿಲ್ಲ. ಎಲ್ಲವೂ ನಿರಾತಂಕವಾಗಿ ಸುಸೂತ್ರವಾಗಿ ಮುಗಿದಿತ್ತು. ಅವಳು ನಗುನಗುತ್ತಲೇ ಅವನ ಮನೆಯನ್ನು ಪ್ರವೇಶಿಸಿದ್ದಳು. ಜೊತೆಗಿದ್ದ ಅತ್ತೆ ಮಾವ, ನಾದಿನಿ ಎಲ್ಲರೂ ಒಳ್ಳೆಯವರೇ. ಆದರೂ ಅವಳಿಗೆ ಎಲ್ಲೋ ಏನೋ ತನ್ನ ಖಾಸಗಿತನವನ್ನು ಕಳೆದುಕೊಂಡಂತೆ ಅನಿಸಿ ಮನಸ್ಸಿಗೆ ಹೇಳಲಾರದ ತಲ್ಲಣವಾಗುತ್ತಿತ್ತು. ಬೇರೆ ಮನೆ ಮಾಡೋಣ ಎಂದು ಹಠ ಹಿಡಿದಳು. ಮನಸ್ಸಿಲ್ಲದ ಮನಸ್ಸಿನಿಂದ ಅವನು ತಂದೆ ತಾಯಿ ತಂಗಿಯರಿದ್ದ ಕೂಡು ಕುಟುಂಬದಿಂದ ಹೊರಗೆ ನಡೆದು ಬೇರೆ ಮನೆಯೊಂದನ್ನು ಮಾಡಿದ. ಅವರಿಬ್ಬರೂ ಕೆಲಸ ಮಾಡುತ್ತಿದ್ದರು. ಕೈತುಂಬಾ ಹಣವಿತ್ತು. ಆದರೆ ಮನೆಯನ್ನು ನಿಭಾಯಿಸುವ ಹೊಣೆಗಾರಿಕೆಯನ್ನು ಹೊರುವ ಮನಸ್ಸು ಇಬ್ಬರದೂ ಆಗಿರಲಿಲ್ಲ. ಕೂಡು ಕುಟುಂಬದಲ್ಲಿ ಸುತ್ತಲಿದ್ದವರಿಗೆ ಹೆದರಿ ಹಾಗೆಯೇ ಗಟ್ಟಿಯಾಗಿದ್ದ ಅವರಿಬ್ಬರ ನಡುವಿನ ಭಿನ್ನಾಭಿಪ್ರಾಯಗಳು ಎಳೆಯಾಗಿ ಬಿಡಿಸಿಕೊಳ್ಳತೊಡಗಿದವು. ಅವನು ಅಷ್ಟೊಂದು ಕೋಪಿಷ್ಠನೆಂದು ಅವಳಿಗೆ ತಿಳಿದೇ ಇರಲಿಲ್ಲ. ಅವಳು ಇಷ್ಟು ಹಠಮಾರಿಯೆಂದು ಅವನಿಗೂ ತಿಳಿದಿರಲಿಲ್ಲ. ಅವರಿಬ್ಬರೂ ಆಗಾಗ ಎದುರಿಗೆ ಒಬ್ಬರನ್ನೊಬ್ಬರು ಬೈದಾಡಿಕೊಳ್ಳತೊಡಗಿದರು. ಪ್ರೀತಿಯ ಬಂಧನದಲ್ಲಿ ಬಂದಿಯಾಗಿದ್ದ ಸಮಯದಲ್ಲಿ ನಾವಿಬ್ಬರೂ 2 ದೇಹ ಒಂದೇ ಮನಸ್ಸಿನವರು ಎಂದು ಅಂದುಕೊಳ್ಳುತ್ತಿದ್ದರು. ಆದರೆ ಈಗ ಅವರಿಬ್ಬರ ನಡುವೆ ಇದ್ದ ಅಗಾಧ ಕಂದಕಗಳು ನಿಚ್ಚಳವಾಗಿ ಅವರಿಗೆ ಕಾಣಿಸತೊಡಗಿದವು. ಒಬ್ಬರ ಮೇಲೆ ಇನ್ನೊಬ್ಬರಿಗೆ ಎಂತಹುದೋ ಅಸಹನೆ, ಅನುಮಾನ. ಅದನ್ನು ಮುಕ್ತವಾಗಿ ವ್ಯಕ್ತಪಡಿಸದೆ ಅವರ ಮನಸ್ಸುಗಳಲ್ಲಿ ಅವೆಲ್ಲವೂ ಹಿಮಗಟ್ಟಿದ್ದವು. ಎಂದಾದರೊಂದು ದಿನ ಬದುಕಿನ ತಾಪಕ್ಕೆ ಕರಗಿ ಅವು ನೀರಾಗುವ ಕ್ಷಣವೂ ಬಂದೀತೆಂಬ ಕಿಂಚಿತ್ತೂ ಅರಿವು ಅವರಿಗಿದ್ದಂತೆ ತೋರುತ್ತಿರಲಿಲ್ಲ. ಮದುವೆಯಾದ ಮೇಲೆ ಶುರುವಾದ ದೈಹಿಕ ಒಡನಾಟ ಸ್ವಲ್ಪ ಕಾಲದಲ್ಲಿಯೇ ಅವನಲ್ಲಿ ಅವಳ ಬಗ್ಗೆ ಇದ್ದ ಪ್ರೀತಿಯನ್ನು ಕರಗಿಸಿ ಮೇಲುಗೈ ಪಡೆದಿತ್ತು. ಅವಳಿಗೂ ಅದೊಂದು ಮೈಮನಸ್ಸುಗಳನ್ನು ಮುದಗೊಳಿಸುವ ವೈವಾಹಿಕ ಜೀವನದ ಮೂಲಭೂತ ಕ್ರಿಯೆಯಾಗಿ ಆಪ್ತವಾದರೂ ಮನಸ್ಸು ತುಂಬದ ಕೆಲವೊಂದು ದಿನಗಳಲ್ಲಿ ಅದರ ಸಹವಾಸದಿಂದ ಅತೀವ ಬೇಸರವಾಗುತ್ತಿತ್ತು. ಆದರೆ ಅವನಿಗೆ ಮಾತ್ರ ಏನು ಹುಚ್ಚು ಹಿಡಿದಿತ್ತೋ ಅವಳಿಗೆ ತಿಳಿದಿರಲಿಲ್ಲ. ಅವನು ಹೊತ್ತುಗೊತ್ತಿಲ್ಲದ ಸಮಯದಲ್ಲಿ ಅವಳು ದೈಹಿಕವಾಗಿ ದಣಿದಿದ್ದರೂ ಬಿಡದೆ ಆವರಿಸಿಕೊಳ್ಳುತ್ತಿದ್ದ, ಹತ್ತಿರ ಬಿಟ್ಟುಕೊಳ್ಳದಿದ್ದರೆ ಕೋಪಿಸಿಕೊಳ್ಳುತ್ತಿದ್ದ. ಆಗೆಲ್ಲ ಅವಳು ಸುಮ್ಮನೆ ಸೂರು ನೋಡುತ್ತಾ ಮರದ ಕೊರಡಿನಂತೆ ಬಿದ್ದುಕೊಳ್ಳುತ್ತಿದ್ದಳು. ಅವರಿಬ್ಬರೂ ಮಗು ಈಗಲೇ ಬೇಡವೆಂದು ನಿರ್ಧರಿಸಿದ್ದರು. ಅವರಿಬ್ಬರಿಗೂ ಅವರ ಕುಟುಂಬವನ್ನು ಹೊರತುಪಡಿಸಿ ಅವರದೇ ಆದ ಮಹತ್ವಾಕಾಂಕ್ಷೆಗಳಿದ್ದವು. ಏನೆಲ್ಲ ಸಾಧಿಸಬೇಕು, ಎಷ್ಟೆಲ್ಲ ಎತ್ತರಕ್ಕೇರಬೇಕು, ನೋಡುವರ ಕಣ್ಣುಗಳಲ್ಲಿ ಮತ್ಸರ ತುಂಬಿಸಬೇಕೆಂಬ ಕನಸುಗಳು ಅವರ ಮನಸ್ಸುಗಳಲ್ಲಿ ಮನೆ ಮಾಡಿದ್ದವು. ಎಲ್ಲಾ ಹಸಿವುಗಳನ್ನು ತೀರಿಸಿಕೊಳ್ಳಲು ಅವರಿಗೆ ಒಟ್ಟಿಗೆ ಇರಲೊಂದು ಮನೆ ಮಾತ್ರ ಬೇಕಾಗಿತ್ತು. ದಿನಗಳು ಕಳೆದಂತೆಲ್ಲ ಅವರಿಗೆ ತಾವು ಪ್ರೀತಿಸಿ ಮದುವೆಯಾದವರು ಎಂಬುದು ಮರೆತೇ ಹೋಗಿತ್ತು. ಪ್ರೀತಿಯೆಂದರೇನು ಎಂಬುದರ ಬಗ್ಗೆ ಹೊಸ ವ್ಯಾಖ್ಯಾನಗಳಿಗಾಗಿ ಅವರು ಹುಡುಕಾಡುತ್ತಿದ್ದರು. ಅಪರಿಮಿತ ಅಸಮಾಧಾನ, ಭಿನ್ನಾಭಿಪ್ರಾಯಗಳ ನಡುವೆ ಅವರು ಒಟ್ಟಿಗೆ ಒಂದು ವಿಪರ್ಯಾಸದಂತೆ ಬದುಕುತ್ತಿದ್ದರು. ಮನೆಯ ಒಳಗಿನ ಬದುಕಿಗಿಂತ ಅವರಿಗೆ ಮನೆಯ ಹೊರಗಿನ ಬದುಕೇ ಹೆಚ್ಚು ಆಪ್ತವಾಗತೊಡಗಿತ್ತು. ಯಾಕೆಂದರೆ ಅವರು ತಮ್ಮ ಹೆಚ್ಚು ಸಮಯವನ್ನು ಮನೆಯಿಂದ ಹೊರಗೆ ಕಳೆಯುತ್ತಿದ್ದರು. ಪ್ರೀತಿ ತುಂಬಿದ ಅವನ ಮನಸ್ಸಿಗೆ ಅವಳೊಬ್ಬಳೇ ಅಪ್ಸರೆಯಾಗಿ ಕಾಣಿಸುತ್ತಿದ್ದಳು. ಆದರೆ ಇತ್ತೀಚೆಗೆ ಯಾಕೋ ಏನೋ ಅವನಿಗೆ ಅವಳನ್ನು ಹೊರತುಪಡಿಸಿ ಹೊರಗೆ ಕಾಣಿಸುತ್ತಿದ್ದ ಯುವತಿಯರೆಲ್ಲ ಸುಂದರವಾಗಿ ಕಾಣುತ್ತಿದ್ದರು. ಅವಳಿಗೂ ಅಷ್ಟೇ.
ಆಗೆಲ್ಲ ಅವನೊಬ್ಬನೇ ಮನ್ಮಥನಾಗಿದ್ದ. ಈಗೀಗ ಯಾರಾದರೂ ಸುಂದರ ಯುವಕನೊಬ್ಬ ಕಾಣಿಸಿ ಮರೆಯಾದಾಗ ಅವಳಿಗೂ ಒಂಥರ ಚೆನ್ನಾಗಿದ್ದಾನಲ್ಲವ ಅಂತ ಅನ್ನಿಸುತ್ತಿತ್ತು. ಆದರೆ ಅವರಿಬ್ಬರು ಎಂದೂ ತಮ್ಮ ಮನಸ್ಸಿನ ಇಂತಹ ಭಾವನೆಗಳ ಬಗ್ಗೆ ಮುಕ್ತವಾಗಿ ಮಾತನಾಡುತ್ತಿರಲಿಲ್ಲ. ಅವರ ಮನಸ್ಸಿನಲ್ಲಿ ಅವರಿಗೇ ತಿಳಿಯದಂತೆ ಎಷ್ಟೆಷ್ಟೋ ರಹಸ್ಯಗಳು ಅಡಗಿಕೊಳ್ಳತೊಡಗಿದವು. ಅವರು ಅವುಗಳನ್ನೆಲ್ಲ ಏಕಾಂಗಿಯಾಗಿದ್ದಾಗ ಮಾತ್ರ ಹೊರತೆಗೆದು ಆಸ್ವಾದಿಸುತ್ತಿದ್ದರು. ಅವರಿಬ್ಬರಿಗೂ ಅವರ ಬದುಕಿನ ಬಗ್ಗೆ ಬದ್ಧತೆಯೇ ಇಲ್ಲದೆ ಜೀವನ ಯಾಂತ್ರಿಕವಾಗಿ ಸಾಗತೊಡಗಿತು. ತಾವು ಉತ್ಕಟವಾಗಿ ಪ್ರೀತಿಸಿದ್ದುದು ಯಾತಕ್ಕಾಗಿ ಮತ್ತು ಏನನ್ನು ಎಂದು ತಿಳಿಯದೆ ಅಂದಿನ ಪ್ರೀತಿಯನ್ನು ನೆನೆದಾಗಲೆಲ್ಲ ಅವರಿಗೆ ನಗು ಬರುತ್ತಿತ್ತು. ಅದೊಂದು ಮತ್ತೆ ಬಾರದ ಸವಿಗನಸೆಂದೇ ಅವರಿಬ್ಬರಿಗೂ ಭಾಸವಾಗತೊಡಗಿತು. ಬದುಕಿನ ಸಣ್ಣ ಪುಟ್ಟ ಘಟನೆಗಳು ಅವರ ಮೇಲೆ ಗಾಢವಾದ ಪರಿಣಾಮವನ್ನು ಉಂಟುಮಾಡತೊಡಗಿದವು. ಅದೊಂದು ಕೆಟ್ಟ ದಿನ ಅವಳು ತನ್ನ ಕಚೇರಿಯಲ್ಲಿ ಬಹುಮುಖ್ಯವಾದ ಕೆಲಸದಲ್ಲಿ ತೊಡಗಿಕೊಂಡಿದ್ದಳು. ಕೆಲಸ ಮುಗಿಸುವಷ್ಟರಲ್ಲಿ ರಾತ್ರಿ 9 ಗಂಟೆಯಾಗಿತ್ತು. ಒಬ್ಬಳೇ ನಡೆದು ಬಸ್ ನಿಲ್ದಾಣದ ಬಳಿ ಬಂದು ಸಿಟಿ ಬಸ್ಸಿಗಾಗಿ ಕಾಯತೊಡಗಿದ್ದಳು. ಅಷ್ಟರಲ್ಲಿ ಅವಳ ಜೊತೆಯೇ ಕೆಲಸ ಮಾಡುತ್ತಿದ್ದ ಸಹೋದ್ಯೋಗಿಯೊಬ್ಬನ ಬೈಕು ಕಾಣಿಸಿ, ಪ್ಲೀಸ್ ಸ್ವಲ್ಪ ಮನೆಯ ಬಳಿ ಡ್ರಾಪ್ ಮಾಡಿ ಎಂದು ಬೇಡಿಕೊಂಡು ಅವನ ಬೈಕು ಏರಿಕೊಂಡು ಮನೆಯವರೆಗೆ ಬಂದಿದ್ದಳು. ಆಗಲೇ ಮನೆಗೆ ಬಂದು ಇವಳು ಇನ್ನೂ ಬಂದಿಲ್ಲವೆಂಬ ಅಸಮಾಧಾನದಿಂದಲೇ ಅವನು ಒಲೆಯ ಮೇಲೆ ಕುಕ್ಕರ್ ಇಟ್ಟಿದ್ದ. ಕುಕ್ಕರಿನಲ್ಲಿನ ಒತ್ತಡ ಹೇರಿದಂತೆ ಅವನ ಮನಸ್ಸಿನ ಒತ್ತಡವು ಏರಿ ಮನಸ್ಸು ಇನ್ನೇನು ಸಿಡಿದು ಹೋಗುವ ಹಂತದಲ್ಲಿತ್ತು. ಆಗ ಅವಳು ಮನೆಗೆ ಬಂದಳು. ಅದು ಯಾರದೋ ಒಬ್ಬನ ಬೈಕಿನ ಹಿಂದೆ ಕುಳಿತು ಬಂದಿದ್ದಳು. ಅವನಿಗೆ ಅಷ್ಟೇ ಸಾಕಾಗಿತ್ತು. ಅವನಿಗೆ ಅವಳನ್ನು ಕಂಡು ಮೈಯೆಲ್ಲ ಉರಿದು ಹೋಯಿತು. ಅವನು ಯಾಕೆ, ಏನು, ನಿನ್ನ ಕಷ್ಟಗಳೇನು ಎಂದು ಅವಳನ್ನು ಕೇಳಲೇ ಇಲ್ಲ. ಅವಳು ಹೇಳಲೇ ಇಲ್ಲ. ಅವಳಿಗೆ ಹೇಳುವುದು ಬೇಕಾಗಿರಲಿಲ್ಲ. ಬೆಳಗಿನಿಂದ ಒಂದೇ ಸಮನೆ ಕೆಲಸ ಮಾಡಿ ಆಯಾಸವಾಗಿದ್ದರಿಂದ ಸುಮ್ಮನೆ ಬೇಸರವಾಗಿ ಉಟ್ಟಬಟ್ಟೆಯಲ್ಲಿಯೇ ಹಾಸಿಗೆಯಲ್ಲಿ ಉರುಳಿದಳು. ಅವನ ಮನಸ್ಸಿನಲ್ಲಿ ಸಂಶಯದ ಹುತ್ತ ಬೆಳೆಯಲಾರಂಭಿಸಿತು. 3 ದಿನ ಅವನು ಅವಳನ್ನು ಮಾತನಾಡಿಸುವ ಗೋಜಿಗೆ ಹೋಗಲಿಲ್ಲ. ಅವನ ದಪ್ಪಗಾಗಿದ್ದ ಮೊರೆ ನೋಡಿ ಅವಳು ಅವನನ್ನು ಮಾತನಾಡಿಸಲೇ ಇಲ್ಲ. ಹಾಸಿಗೆಯಲ್ಲಿ ಒಟ್ಟಿಗೆ ಮಲಗಿದ್ದರೂ ಅವರಿಬ್ಬರ ಬೆನ್ನುಗಳು ಮಾತ್ರ ಒಂದಕ್ಕೊಂದು ಮುಖಾಮುಖಿಯಾಗಿದ್ದವು. ಅದಾದ ನಂತರ ಅವರಿಬ್ಬರ ನಡುವೆ ದೈನಂದಿನ ಬದುಕನ್ನು ಕಳೆಯಲು ಎಷ್ಟು ಬೇಕೋ ಅಷ್ಟು ಮಾತುಕತೆಗಳು ಮಾತ್ರ ನಡೆಯುತ್ತಿದ್ದವು. ಅವನು ಏನೂ ಕೆಲಸವಿಲ್ಲದಿದ್ದರೂ ಆಗಾಗ ತಡವಾಗಿ ಮನೆಗೆ ಬರತೊಡಗಿದ. ಮನೆಗೆ ಬಂದರೂ ತನ್ನ ಲ್ಯಾಪ್ಟಾಪಿನಲ್ಲೋ ಮೊಬೈಲಿನಲ್ಲೋ ಹುದುಗಿ ಹೋಗುತ್ತಿದ್ದ. ಅಂತಹ ದಿನಗಳಲ್ಲಿ ಮನೆಯ ಕೆಲಸವೆಲ್ಲ ಅವಳೊಬ್ಬಳ ಮೇಲೆ ಬೀಳುತ್ತಿತ್ತು. ಆದರೂ ಅವಳು ಅದನ್ನು ಸಹಿಸಿಕೊಂಡು ಅವನೊಂದಿಗೆ ಬದುಕು ಸಾಗಿಸುತ್ತಿದ್ದಳು. ಅವರಿಬ್ಬರ ನಡುವೆ ಮುಕ್ತ ಸಂವಹನದ ಕೊರತೆಯಿಂದಾಗಿ ಅವರ ಜೀವನ ನಲುಗತೊಡಗಿತು. ಅದೊಂದು ಕರಾಳ ದಿನ ಅವನು ತಡವಾಗಿ ಮನೆಗೆ ಬಂದ. ಅವಳು ಮೈ ಹುಷಾರಿಲ್ಲದೆ ಹೊದ್ದುಕೊಂಡು ಮಲಗಿದ್ದಳು. ಅವನಿಗೆ ಅದು ತಿಳಿದಿರಲಿಲ್ಲ. ಅಡುಗೆ ಮನೆಯಲ್ಲಿ ಪಾತ್ರೆಗಳೆಲ್ಲ ಸಿಂಕಿನಲ್ಲಿ ಮುಸುರೆ ಕಟ್ಟಿಕೊಂಡು ಹಾಗೆಯೇ ಬಿದ್ದಿದ್ದವು. ಮನೆಯಲ್ಲಿ ತಿನ್ನಲು ಏನೂ ಇರಲಿಲ್ಲ. ಇಡೀ ಮನೆಯೇ ಅಸ್ತವ್ಯಸ್ತವಾದಂತೆ ಅವನಿಗೆ ಕಾಣಿಸಿತು. ಅವನು ಹೊದ್ದು ಮಲಗಿದ್ದ ಅವಳ ಬಳಿ ಬಂದು, ಅಡುಗೆಯನ್ನು ಮಾಡದೆ ಸುಖವಾಗಿ ಮಲಗಿದ್ದೀಯಲ್ಲ, ನಾನು ಹಸಿದು ಬಂದಿದ್ದೇನೆ ಎಂದು ಕಿರುಚಿದ. ಅವಳು ಗಾಬರಿಯಾಗಿ ಎದ್ದವಳೆ. ನೀನು ಇಷ್ಟು ಹೊತ್ತು ಎಲ್ಲಿ ಹೋಗಿದ್ದೆ ಎಂದು ತುಸು ಕಟುವಾಗಿಯೇ ಪ್ರಶ್ನಿಸಿದಳು. ಅವಳನ್ನು ಬಗ್ಗುಬಡಿಯಲೇಬೇಕೆಂಬ ತೀರ್ಮಾನ ತೆಗೆದುಕೊಂಡಿದ್ದ ಅವನು ಕಂಪನಿಯಲ್ಲಿ ಕೆಲಸ ಮುಗಿಸುವುದು ತಡವಾಯಿತು. ನನ್ನ ಗೆಳತಿಯೊಬ್ಬಳನ್ನು ಮನೆಗೆ ತಲುಪಿಸಲು ಹೋಗಿದ್ದೆ ಎಂದು ಸುಳ್ಳು ಹೇಳಿದ. ಅವಳ ಮೈಯೆಲ್ಲ ಬೆಂಕಿಯಾಯಿತು. ಮನೆಯಲ್ಲಿ ನಾನು ಜ್ವರ ಬಂದು ಸಾಯುತ್ತಿದ್ದೇನೆ. 1 ಲೋಟ ನೀರು ಕೊಡುವವರು ಯಾರೂ ಇಲ್ಲ. ನಿನಗೆ ನಿನ್ನ ಗೆಳತಿಯೇ ಹೆಚ್ಚಾದಳೇನು? ಅವಳು ಅವನ ಮೇಲೆ ಕೆಂಡಕಾರಿದಳು. ಅವನ ಸಂಯಮ ಮೀರಿತು. ನಿನಗೆ ಹುಷಾರಿಲ್ಲವೆಂದು ನನಗೇನಾದರೂ ಕನಸು ಬಿದ್ದಿತ್ತೆ? ಸುಮ್ಮನೆ ನಾಟಕವಾಡುವುದು ನನಗೆ ಇಷ್ಟವಾಗುವುದಿಲ್ಲ ಎಂದು ತಣ್ಣಗೆ ನುಡಿದ. ಅವಳ ಸಹನೆಯೂ ಕರಗಿ ಹೋಯಿತು. ಮಾತಿಗೆ ಮಾತು ಬೆಳೆಯಿತು. ಅಕ್ಕಪಕ್ಕದ ಮನೆಯವರ್ಯಾರಾದರೂ ಕೇಳಿಸಿಕೊಂಡಾರು ಎಂಬ ಕಿಂಚಿತ್ತೂ